ಮೇಲೆ ಕೂತಿರುವ ದೈವ ನಮ್ಮ ಸೂತ್ರಧಾರಿ, ನಾವು ಅವನು ಆಡಿಸಿದಂತೆ ಆಡುವ ಪಾತ್ರಧಾರಿ. ಬದುಕು ಹಲವು ಪಾಠಗಳನ್ನು ಕಲಿಸುತ್ತದೆ, ಏಳು ಬೀಳಿನಲ್ಲೂ ಕೈ ಬಿಡದೆ ಮುನ್ನಡೆಸುತ್ತದೆ. ಛಲವ ಬಿಡದಿರು, ಸೋತರು ನಿಲ್ಲದಿರು, ಗೆಲುವು ನಿನ್ನೊಳಗೆ ಅಡಗಿದೆ. ಪ್ರಯತ್ನವೆಂಬ ಆಯುಧ ಹಿಡಿದು ಮುನ್ನಡೆಯುತ್ತಿರು, ಗೆಲುವಿನ ಗರಿ ನಿನ್ನ ದಾರಿ ಕಾಯುತ್ತಿದೆ. ಜೈ ಶ್ರೀ ಗುರುದೇವ್. ಯೋಗ ಯಾತ್ರೆ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಯೋಗ ಸಾಧಕರಿಗೆ ಸ್ವಾಗತವನ್ನು ಕೋರುತ್ತಾ, ಇಂದಿನ ಸಂಚಿಕೆಯಲ್ಲಿ ಪತಂಜಲಿಯ ಮಹರ್ಷಿಗಳ ಅವತಾರ ಹೇಗಾಯಿತು ಅಂಥೇಳಿ ನಾವು ಪೌರಾಣಿಕ ಕಥೆಯಲ್ಲಿ ಅದನ್ನು ತಿಳಿದುಕೊಂಡಿದ್ದೀವಿ. ಸಂಕ್ಷಿಪ್ತವಾಗಿ ಪತಂಜಲಿ ಮಹರ್ಷಿಗಳ ಕೊಡುಗೆ ಬಹಳ ಇದೆ. ಒಬ್ಬರು ವಿದ್ವಾಂಸರು ಒಂದು ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾಣತೋಸ್ಮಿ ಅಂಥೇಳಿ. ಈ ಒಂದು ಸೂತ್ರವನ್ನು ನೋಡಿದರೆ ನಮಗೆ ಆ ಪತಂಜಲಿ ಮಹರ್ಷಿಗಳ ಕೊಡುಗೆ ಏನಂಥೇಳಿ ಗೊತ್ತಾಗುತ್ತೆ. ಯೋಗೇನ ಚಿತ್ತಸ್ಯ, ಈ ಯೋಗದ ಒಂದು ಸಾಧನೆ ಮಾಡೋದ್ರಿಂದ ನಮ್ಮ ಚಿತ್ತದ ಚಾಂಚಲ್ಯತೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಬರ್ತದ. ಪದೇನ ವಾಚಾಂ, ಈ ವ್ಯಾಕರಣವನ್ನ ಪತಂಜಲಿ ಮಹರ್ಷಿಗಳು ಈ ವ್ಯಾಕರಣಕ್ಕೆ ಮಹಾಭಾಷ್ಯವನ್ನು ಬರೆದಿದ್ದಾರೆ. ಈ ವ್ಯಾಕರಣವನ್ನ ಉಚ್ಚಾರಣೆ ಮಾಡೋದ್ರಿಂದ ಈ ಪದದ ದೋಷಗಳೇನಿದಾವಲ್ಲ ಅವೆಲ್ಲ ನಿವಾರಣೆ ಆಗ್ತಾವು ಅಂಥೇಳಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಮಲಂ ಶರೀರಸ್ಯ ಚ ವೈದ್ಯಕೇನ, ಈ ಮಲಮಯವಾದಂಥ ಶರೀರವನ್ನು ಶುದ್ಧಿ ಮಾಡಲಿಕ್ಕೆ ಹಲವಾರು ಗಿಡಮೂಲಿಕೆಗಳ ತಿಳುವಳಿಕೆಯನ್ನು ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ಸಾಧಕರಿಗೆ ಸಾಧನ ಮಾಡುವ ಒಂದು ಪದ್ಧತಿಯನ್ನು ಪತಂಜಲಿ ಮಹರ್ಷಿಗಳು ಪಾತಂಜಲ ಯೋಗ ಸೂತ್ರದಲ್ಲಿ 4 ಪಾದಗಳನ್ನು ರಚನೆ ಮಾಡಿದ್ದಾರೆ. ಈ 4 ಪಾದದಲ್ಲಿ ಮೊದಲನೆಯ ಪಾದ ಸಮಾಧಿ ಪಾದ ಅಂತೇಳಿ. ಈ ಸಮಾಧಿ ಪಾದದಲ್ಲಿ 51 ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಸಾಧನ ಪಾದದಲ್ಲಿ 55 ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ವಿಭೂತಿ ಪಾದದಲ್ಲಿ ಇಲ್ಲಿಯೂ 55 ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಕೈವಲ್ಯ ಪಾದದಲ್ಲಿ 34 ಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಒಟ್ಟಿಗೆ 195, 97 ಅಂಥೇಳಿ ಉಲ್ಲೇಖನವಾಗಿದೆ. ಈ ವಿಭೂತಿ ಪಾದದಲ್ಲಿ 1-2 ಸೂತ್ರಗಳನ್ನು ಹೆಚ್ಚಿಗೆ ಹಾಕಿದ್ದಾರೆ. ಅದಕ್ಕಾಗಿ ಅಲ್ಲಿ ಸೂತ್ರಗಳು 1-2 ಹೆಚ್ಚಾಗಿದ್ದಾವೆ. ಈ ಪತಂಜಲಿ ಮಹರ್ಷಿಗಳು 4 ಪಾದಗಳನ್ನು ರಚನೆ ಮಾಡಿದ್ದಾರೆ. ಈ 4 ಪಾದದಲ್ಲಿ ಮೊದಲನೆಯ ಪಾದ ಸಮಾಧಿ ಪಾದ. ಸಮಾಧಿ ಪಾದದ ಮೊದಲನೆಯ ಸೂತ್ರ ಅತ ಯೋಗಾನುಶಾಸನಂ. ಅತ ಎನ್ನುವ ಶಬ್ದವನ್ನ ಇಲ್ಲಿ ಮಂಗಳ ಸೂಚಕವಾದಂಥದ್ದು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಾದ್ರೆ ಮಂಗಳವನ್ನ ಹೇಳೇ ನಾವು ಪ್ರಾರಂಭ ಮಾಡ್ತೀವಿ. ಓಂ ಅನ್ನುವ ಶಬ್ದವು ಮಂಗಳ ಸೂಚಕ. ಹಾಗೆ ಹಲವಾರು ಮಂಗಳ ಸೂಚಕವಾದಂಥ ಶಬ್ದಗಳನ್ನ ಹೇಳ್ತಾರೆ. ಇಲ್ಲಿ ಅತ ಅನ್ನುವಂಥ ಶಬ್ದವು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂಥೇಳಿ ಈ ಬ್ರಹ್ಮ ಸೂತ್ರವನ್ನ ಪ್ರಾರಂಭ ಮಾಡುವ ಮುಂಚೆನೆ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ ಅತ ಯೋಗಾನುಶಾಸನಂ. ಯೋಗಾನುಶಾಸನದಲ್ಲಿ ನಾವು ನೇಮವನ್ನ ಹಾಕಿದ್ದಾರೆ, ಒಂದು ಶಾಸನವನ್ನ ಹೇಳಿದ್ದಾರೆ. ಆ ನೇಮದ ಪ್ರಕಾರವಾಗಿ ನಾವು ಸಾಧನೆಯನ್ನ ಮಾಡಬೇಕು. ಆ ಸಾಧನೆ ಮಾಡೋದ್ರಿಂದ ಏನಾಗತ್ತೆ, ನಮ್ಮ ಸಾಧನೆಯು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಹಾಗೇನೆ ಕೆಳಗಿನ ಒಂದು ಎರಡನೆಯ ಸೂತ್ರದಲ್ಲಿ
ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸಿನ ಚಾಂಚಲ್ಯತೆಯು ನಿರೋಧವಾಗುತ್ತೆ. ಇಲ್ಲಿ 5 ಪ್ರಕಾರದ ಮನಸ್ಸನ್ನು ಹೇಳಿದ್ದಾರೆ. ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ, ನಿರುದ್ಧ ಅಂತ ಹೇಳಿ. ಈ ಶಾಸ್ತ್ರದ ಪ್ರಕಾರ ಹೋದಾಗ ಈ ಮನಸ್ಸು ಕ್ಷಿಪ್ತವಾದಂಥ ಮನಸ್ಸು. ಕ್ಷಿಪ್ತವಾದಂಥ ಮನಸ್ಸು ಯಾರಿಗಿತ್ತಪ್ಪ ಅಂದ್ರೆ ಈ ದುರ್ಯೋಧನಾದಿಗಳಿಗೆ ಅಥವಾ ಈ ದೇವಿಯ ಪುರಾಣದಲ್ಲಿ ಸುಂಬ ನಿಸುಂಬ ಅಂಥೇಳಿ ರಾಕ್ಷಸರೇನು ಬರ್ತಾರಲ್ಲ, ಇವ್ರದೆಲ್ಲ ಕ್ಷಿಪ್ತವಾದಂಥ ಮನಸ್ಸು. ಯಾಕಂದ್ರೆ ಅವ್ರಿಗೆ ಏನು ಕೊಟ್ಟರು ತೃಪ್ತಿ ಅನ್ನೋದಿಲ್ಲ. ಅದಕ್ಕಾಗಿ ಕ್ಷಿಪ್ತ ಮನಸ್ಸು, ಮೂಢ ಮನಸ್ಸು, ವಿಕ್ಷಿಪ್ತ ಮನಸ್ಸು, ಏಕಾಗ್ರತೆ ಮನಸ್ಸು, ನಿರುದ್ಧ ಮನಸ್ಸು ಅಂತ ಹೇಳಿ ಹೀಗೆ ಪಂಚ ಪ್ರಕಾರದ ಈ ಮನಸ್ಸನ್ನ ಹೇಳಿದ್ದಾರೆ. ಹಾಗೆ 8 ಪ್ರಕಾರದ ಯೋಗದ ನಿಯಮಗಳನ್ನ ಹೇಳಿದ್ದಾರೆ. ಸಾಧನ ಪಾದದಲ್ಲಿ 5 ನಿಯಮಗಳು ಬರ್ತವೆ. ವಿಭೂತಿ ಪಾದದಲ್ಲಿ 3 ನಿಯಮಗಳನ್ನು ಬರ್ತವೆ. ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳಿ ಈ 8 ಪ್ರಕಾರದ ಸಾಧನ ಪ್ರಕಾರ ನಾವು ಹೋದರೆ ಸಾಧಕರು ಅವರಿಗೆ ಶೀಘ್ರವಾಗಿಯೇ ಸಮಾಧಿ ಹತ್ತುತ್ತೆ. ನಾವೀಗೆಲ್ಲ ಏನ್ ಮಾಡಿದೀವಿ, ಯಮ ನೇಮಗಳನ್ನ ಬಿಟ್ಟಿದ್ದೀವಿ. ಕೇವಲ ಆಸನಗಳನ್ನ, ಪ್ರಾಣಾಯಾಮಗಳನ್ನ, ಇವನ್ನೆಲ್ಲ ಇವೇ ಯೋಗ ಅಂತ ತಿಳ್ಕೊಂಡು ಬಿಟ್ಟಿದ್ದೀವಿ. ಯಮ ಅಂದರೆ ನಡವಳಿಕೆಯ ನಿರ್ಬಂಧಗಳು, ನಮ್ಮ ಆಚಾರ ವಿಚಾರ ಹೇಗಿರಬೇಕು ಅನ್ನೋದನ್ನ ಈ ಯಮದೊಳಗೆ ಹೇಳಿದ್ದಾರೆ. ಹಾಗೆ ಯಮ ಅಂದ್ರೆ ಅಹಿಂಸಾ. ಅಹಿಂಸಾ ಅಂದ್ರೆ ಯಾವುದೇ ಪ್ರಾಣಿಗಳನ್ನ ನಾವು ವಧೆ ಮಾಡಬಾರ್ದು, ಕೊಲ್ಲಬಾರ್ದು. ಸತ್ಯ, ಸತ್ಯವನ್ನೇ ಹೇಳಬೇಕು. ಆಮೇಲೆ ಕಳುತನ ಮಾಡಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಇವೆಲ್ಲ ಯಮದ ಅಡಿಪಾಯಲ್ಲಿ ಬರ್ತವೆ. ನೇಮ ಅಂದ್ರೆ ಶೌಚ, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ, ಇವು ನೇಮಗಳು. ಈ ಯಮ ನೇಮದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸ್ಬೇಕು. ನಾವು ಗಮನ ಹರಿಸಿದ್ರೆ ಮಾತ್ರ ನಾವು ಆಸನ ಮತ್ತು ಪ್ರಾಣಾಯಾಮ ಮುಂದಿನ ಏನ ಅಂಗಗಳದಾವಲ್ಲ ಆ ಅಂಗಕ್ಕೆ ಅಧಿಕಾರಿಗಳಾಗ್ತೀವಿ. ಇಲ್ಲದೇ ಇದ್ರೆ ನಾವು ಅಧಿಕಾರಿಗಳಾಗಂಗಿಲ್ಲ. ಹಾಗೆ ಆಸನಗಳು ನೋಡಿದ್ರೆ 84 ಲಕ್ಷ ಆಸನಗಳಿದಾವೆ. 84 ಲಕ್ಷ ಆಸನಗಳು ಯಾರಿಗೆ ಗೊತ್ತಿದಾವಪ್ಪ ಅಂದ್ರೆ ಆದಿಯೋಗಿಗೆ ಮಾತ್ರ ಗೊತ್ತಿದಾವ. ಆಸನ ಅಂದ್ರೆ ಸ್ಥಿರಂ ಸುಖಂ ಆಸನಂ. ಇಲ್ಲಿ ಸ್ಥಿರವಾಗಿರಬೇಕು, ಸುಖವಾಗಿರಬೇಕು. ಯಾವುದೇ ಒಂದು ಆಸನವನ್ನ ನಾವು ಮಾಡ್ಬೇಕಾದ್ರೆ ಅದರೊಳಗ ಒಂದೇ ಆಸನದಲ್ಲಿ 1 ತಾಸು 3 ತಾಸು ಹೀಗೆ ಕುಂಡ್ರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದಕ್ಕೆ ಆಸನ ಸಿದ್ಧಿ ಅಂತಾರೆ. ಆಸನ ಸಿದ್ಧಿ ಯಾವಾಗ ಆಗುತ್ತೆ ಅಂದ್ರೆ ಒಂದೇ ಆಸನದಲ್ಲಿ ಸಿದ್ಧಾಸನ ಇರಲಿ, ಪದ್ಮಾಸನ ಇರಲಿ ಅಥವಾ ಸುಖಾಸನ ಇರಲಿ, ಈ ಆಸನಗಳಲ್ಲಿ ನಾವು ನಿಶ್ಚಲವಾಗಿ ಈ ದೇಹವನ್ನ ಇರಿಸಿ ಕುಂಡ್ರುವುದಕ್ಕೆ ಆಸನ ಅಂತ ಹೇಳ್ತಾರೆ. ಹಾಗೆ ಪ್ರಾಣಾಯಾಮ, ಪ್ರಾಣಾಯಾಮದಲ್ಲಿ ಓಂಕಾರ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ, ಉದ್ಗೀತ ಪ್ರಾಣಾಯಾಮ, ಭಸ್ತಿಕಾ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಹಾಗೆ ಹಲವಾರು ಪ್ರಾಣಾಯಾಮಗಳನ್ನ ನಾವು ಮಾಡ್ತೀವಿ. ಪತಂಜಲಿ ಮಹರ್ಷಿಗಳು ವಿಭೂತಿ ಪಾದದಲ್ಲಿ ಶಕ್ತಿ ಅಥವಾ ವ್ಯಕ್ತಿತ್ವವನ್ನ ಅವರು ವಿಭೂತಿ ಪಾದದಲ್ಲಿ ಹೇಳಿದ್ದಾರೆ. ವಿಭೂತಿ ಪಾದದಲ್ಲಿ ಹಲವಾರು ಸಿದ್ಧಿಗಳನ್ನ ನಾವು ಪಡ್ಕೋಬಹುದು. ಈ ಆಕಾಶಗಮನ, ಭೂಗಮನ, ಈ ಜಲಗಮನ, ಇವೆಲ್ಲ ಸಿದ್ಧಿಗಳನ್ನ ನಾವು
ಪಡ್ಕೋಬಹುದು. ಇದಕ್ಕೆ ಏನಂತಾರೆ ಅಂದ್ರೆ ಭೂಚರ, ಕೇಚರ ಅಂದ್ರೆ ಈ ಆಕಾಶದಲ್ಲಿ ಅಡ್ಡಾಡುವಂತಹ ವಿದ್ಯೆಗಳನ್ನ ಅದರೊಳಗೆ ವಿಭೂತಿ ಪಾದದಲ್ಲಿ ಅವರು ಸಾಧನೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಪತಂಜಲಿ ಮಹರ್ಷಿಗಳು ಈ 4 ಪಾದಗಳನ್ನ ರಚನೆ ಮಾಡಿದ್ದಾರೆ. ಈ 4 ಪಾದ ರಚನೆ ಮಾಡಿ ಈ ಮಧ್ಯದಲ್ಲೇ ಈ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಏನು ಅಷ್ಟಾಂಗ ಯೋಗಗಳಿದಾವಲ್ಲ, ಇವು ಮೊದಲಿನೂ ಅಥವಾ ಕೊನೆಯದ್ದು ಅವು ನಾಶ ಆದರ್ಸ್ಬೇಕ, ಈ ಮಧ್ಯದ ನಾಶ ಆಗಬಾರ್ದು ಅಂತೇಳಿ ಅವರು ಮಧ್ಯದಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಸಾಧನ ಅಷ್ಟು ಇಂಪಾರ್ಟೆಂಟ್ ಇದೆ, ಅಂದ್ರೆ ಅವಶ್ಯಕತೆ ಇದೆ ಮನುಷ್ಯನಿಗೆ, ಸಾಧಕರಿಗೆ. ಅದಕ್ಕಾಗಿ ಆ ಮಧ್ಯದಲ್ಲಿ ಈ ಸಾಧನೆಗಳನ್ನ ಇಟ್ಟಿದ್ದಾರೆ. ಈ ಕೈವಲ್ಯ ಪಾದದಲ್ಲಿ ಈ ಮನಸ್ಸಿನ ಎಲ್ಲಾ ಚಾಂಚಲೆಯನ್ನ ನಿವಾರಣೆ ಮಾಡಿಕೊಂಡು ನಾವು ಕೈವಲ್ಯವನ್ನ ಹೊಂದಬೇಕಾಗುತ್ತೆ. ಕೈವಲ್ಯ ಅಂದ್ರೆ ಮುಕ್ತಿ. ಮುಕ್ತಿ ಅಂದ್ರೆ ಬಿಡುಗಡೆ, ಎಲ್ಲವನ್ನು ಬಿಡುಗಡೆ ಮಾಡೋದು. ಈ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳನ್ನ ಇವನ್ನೆಲ್ಲವನ್ನ ಸಮಾಧಿ ಮಾಡೋದು, ಅಂದ್ರೆ ಅವತನ್ನ ಬಿಡೋದು ಏನಂತಾರೆ? ಕೈವಲ್ಯ ಅಂತಾರೆ. ಕೈವಲ್ಯ ಸಾಧನೆ ಬಹಳ ವಿಶೇಷವಾದಂಥದ್ದು. ಅದಕ್ಕಾಗಿ ಈ ಕೈವಲ್ಯ ಪಾದವನ್ನ ಲಾಸ್ಟ್ ಇಟ್ಟಿದ್ದಾರೆ. ವೇದಾಂತದಲ್ಲಿ ಮುಕ್ತಿಯನ್ನ ಹೇಗತ್ತಾರೋ, ಈ ಜನನ ಮರಣಗಳಿಂದ ಬಿಡುಗಡೆ ಹೊಂದೋದೇ ಕೈವಲ್ಯ ಅಂತ ಹೇಳ್ತಾರೆ, ಆಮೇಲೆ ಮುಕ್ತಿ ಅಂತ ಹೇಳ್ತಾರೆ. ಈ ಪಾತಂಜಲ ಯೋಗ ಸೂತ್ರದಲ್ಲಿ ಈ 4 ಪಾದ ಏನು ರಚನೆ ಮಾಡಿದಾರಲ್ಲ, ಸಾಧಕರಿಗೆ ಬಹಳ ಅವಶ್ಯಕತೆ ಇದೆ. ಇದನ್ನ ಒಂದೇ ಎಪಿಸೋಡ್ದಲ್ಲಿ ಇದನ್ನ ತಿಳ್ಕೊಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಇದು ಹಲವಾರು ಸಾಧನೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಇಲ್ಲಿ ಬಹಳ ಮನುಷ್ಯನಿಗೆ ಅವಶ್ಯಕತೆ ಇದ್ದಂಥದ್ದು ಸಾಧನೆಯನ್ನ ಹೇಳಿದ್ದಾರೆ. ಆ ಸಾಧನೆಯನ್ನ ಅದಕ್ಕೆ ನಾವು ಸಮಯನ್ನ ಕೊಟ್ಟು ನಮ್ಮ ಮನಸ್ಸನ್ನ ಅದರಲ್ಲಿ ಕೇಂದ್ರೀಕರಿಸಿ ಆ ಸಾಧನದಲ್ಲಿ ನಾವು ತೊಡಗಬೇಕು. ಅಂದ್ರೆ ಇವೆಲ್ಲ ಪಾದಗಳು ನಮಗೆ ಲಭ್ಯವಾಗುತ್ತವೆ. ಸಮಾಧಿ ಪಾದವಾಗಲಿ, ಸಾಧನ ಪಾದವಾಗಲಿ, ವಿಭೂತಿ ಪಾದವಾಗಲಿ, ಕೈವಲ್ಯ ಪಾದವಾಗಲಿ, ಇದರೊಳಗೆ ಇರುವಂಥ ಸಾಧನೆಗಳನ್ನು ನಾವು ಆಳವಾಗಿ ಸಾಧನೆಯನ್ನು ಮಾಡ್ತಾ ಹೋದರೆ ನಮಗೆ ಮುಕ್ತಿಯು ದೊರೆಯುತ್ತದೆ. ಕೈವಲ್ಯ ಹೊಂದಲಿಕ್ಕೆ ಇದೊಂದು ನಮಗೆ ಕೈಪಿಡಿಯಾಗಿದೆ. ಅದಕ್ಕಾಗಿ ನಾವು ಈ ಸಾಧನೆಯನ್ನು ಮಾಡೋಣ, ಕೈವಲ್ಯವನ್ನು ಹೊಂದೋಣ ಅನ್ನುತ್ತಾ ಜೈ ಶ್ರೀ ಗುರುದೇವ್. ಯೋಗ ಯಾತ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಸಾಧಕರೇ.